ಹಲೋ ಸ್ಟೂಡೆಂಟ್ಸ್, ನಾವಿಂದು ದ್ವಿತೀಯ ಬಿ ಎ ವಿದ್ಯಾರ್ಥಿಗಳು 3ನೇ ಸೆಮಿಸ್ಟರ್ನಲ್ಲಿ ಓದಬೇಕಾದಂತಹ ರಾಜ್ಯಶಾಸ್ತ್ರದ ಪತ್ರಿಕೆಯಾದಂತಹ ಭಾರತದ ಸರ್ಕಾರ ಮತ್ತು ರಾಜಕೀಯ ಪತ್ರಿಕೆಯ 1ನೇ ಸೆಷನ್ ಇಂಟ್ರೊಡಕ್ಷನ್ ಟು ಕಾನ್ಸ್ಟಿಟ್ಯೂಷನಲಿಸಮ್ ಇನ್ ಇಂಡಿಯಾ, ಭಾರತದಲ್ಲಿ ಸಂವಿಧಾನಾತ್ಮಕತೆಯ ಪರಿಚಯ ಎಂಬ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ನಿಮ್ಗಾಗಲೇ ಗೊತ್ತಿರೋ ಹಾಗೆ ಭಾರತ ಬ್ರಿಟಿಷರ ವಸಾಹತು ಆಗಿತ್ತು. ಸುಮಾರು 300 ವರ್ಷಗಳ ಕಾಲ ಬ್ರಿಟಿಷರು ಭಾರತವನ್ನು ತಮ್ಮ ವಸಾಹತುವನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡಿದರು. ಭಾರತದಲ್ಲಿ ಬ್ರಿಟಿಷರ ನಿಯಂತ್ರಣ ಮತ್ತು ಅವರ ಆಧಿಪತ್ಯವನ್ನು ಮುಂದುವರಿಸೋದಕ್ಕಾಗಿ ಅವರು ಭಾರತದಲ್ಲಿ ಹಲವಾರು ರೀತಿಯ ಕಾಯ್ದೆ ಕಾನೂನುಗಳನ್ನು ಜಾರಿಗೆ ತಂದರು. ಈ ಕಾಯ್ದೆ ಕಾನೂನುಗಳೇ ಭಾರತದಲ್ಲಿ ಸಂವಿಧಾನಾತ್ಮಕತೆ ಪಸರಿಸಲು ಪ್ರಮುಖ ಕಾರಣವಾಯಿತು ಅಂತ ನಾವು ಹೇಳ್ಬೋದು. ಸಂವಿಧಾನಾತ್ಮಕತೆ ಅಂತಂದರೆ ಯಾವುದೇ ಒಂದು ದೇಶದಲ್ಲಿ ಆ ದೇಶದ ನೆಲದ ಕಾನೂನು, ಅದು ಲಿಖಿತವಾಗಿರ್ಬೋದು ಅಥವಾ ಅಲಿಖಿತವಾಗಿರ್ಬೋದು, ಆ ದೇಶದ ನೆಲದ ಕಾನೂನನ್ನು ಅನುಸರಿಸಿ ಆಳ್ವಿಕೆ ಮಾಡಿದ್ದೇ ಆದಲ್ಲಿ ಅಂತಹ ಒಂದು ರಾಜ್ಯ ಬ್ರಿಟಿಷರು ಭಾರತವನ್ನು ಆಡಳಿತ ಮಾಡೋದಕ್ಕೆ, ಭಾರತವನ್ನು ತಮ್ಮ ಲಾಭಕ್ಕಾಗಿ ಬಳಸ್ಕೊಳ್ಳೋದಕ್ಕೆ ಇಲ್ಲಿ ಹಲವಾರು ರೀತಿಯ ಕಾಯ್ದೆ ಕಾನೂನುಗಳನ್ನು ಕಾಲಕ್ರಮೇಣದಲ್ಲಿ ಜಾರಿಗೆಯನ್ನು ತರ್ತಾರೆ. ಇಂತಹ ಕಾಯ್ದೆಗಳೇ ಮುಂದೆ ಭಾರತದಲ್ಲಿ ಒಂದು ಸಂವಿಧಾನಾತ್ಮಕ ಅಡಿಗಲ್ಲನ್ನು ಹಾಕ್ಕೊಳ್ತವೆ. ಹಾಗೆ ಮುಂದುವರೆದು ಭಾರತದಲ್ಲಿ ಭಾರತೀಯರು ತಮ್ಮದೇ ಆದ ಒಂದು ಸಂವಿಧಾನವನ್ನು ರಚಿಸಿಕೊಳ್ಳಲು ಕೂಡ ಇದು ನಾಂದಿ ಆಗುತ್ತೆ ಅಂತ ನಾವು ಹೇಳ್ಬೋದು. ಹಾಗಾದರೆ ಸಂವಿಧಾನಾತ್ಮಕತೆ ಅರ್ಥ ಏನು? ಸಾಮಾನ್ಯವಾಗಿ ಅಥವಾ ಸರಳ ಭಾಷೆಯಲ್ಲಿ ಹೇಳೋದಾದರೆ, ಯಾವ ಒಂದು ರಾಷ್ಟ್ರ ತನ್ನದೇ ಆದ ಸಂವಿಧಾನವನ್ನು ಹೊಂದಿದ್ದು ಅದರ ಅನುಸಾರ ಕಾನೂನು ಆಳ್ವಿಕೆಯನ್ನು ಜಾರಿಗೊಳಿಸಿರುತ್ತದೆಯೋ ಅಂತಹ ರಾಷ್ಟ್ರವನ್ನು ನಾವು ಸಂವಿಧಾನಾತ್ಮಕ ರಾಷ್ಟ್ರ ಅಂತ ಕರಿತೀವಿ. ಇದು ಸಂವಿಧಾನಾತ್ಮಕ ವಿಷಯ. ನನ್ನ ಹೆಸರು ಶ್ರೀಕಾಂತ್ ಚಂದ್ರಾಳ, ರಾಜ್ಯಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರು, ಕಾಲೇಜು ಶಿಕ್ಷಣ ಇಲಾಖೆ. ಈ ಚರ್ಚೆಯನ್ನು ಹಾಗೆ ಮುಂದುವರಿಸೋಣ. ಭಾರತದಲ್ಲಿ ಸಂವಿಧಾನಾತ್ಮಕ ಬೆಳವಣಿಗೆ ಹೇಗೆ ಆರಂಭವಾಯಿತು ಅನ್ನೋದನ್ನ ಗಮನಿಸ್ತಕ್ಕಂಥದ್ದು ತುಂಬ ಮುಖ್ಯ. ನಾನು ಈಗಾಗಲೇ ಹೇಳಿದ ಹಾಗೆ ಬ್ರಿಟಿಷರು ತಮ್ಮ ಆಡಳಿತದ ಅನುಕೂಲಕ್ಕಾಗಿ ಹಲವಾರು ರೀತಿಯ ಕಾಯ್ದೆ ಕಾನೂನುಗಳನ್ನೇ ಜಾರಿಗೆ ತೆಗೆದುಕೊಂಡು ಬರ್ತಾರೆ. ಅಂತಹ ಕಾಯ್ದೆಗಳು ಅಂದರೆ ಅವರು ಜಾರಿಗೆ ತಂದ ಕಾಯ್ದೆಗಳು ಎಲ್ಲಿವರೆಗೂ ಇರ್ತವೆ ಅಂದರೆ ನಮಗೆ ಸ್ವತಂತ್ರ ಬರುವವರೆಗೆ, ಅಂದರೆ ಭಾರತ ಸ್ವತಂತ್ರವನ್ನು ಗಳಿಸುವವರೆಗೆ, ಅಂದರೆ 1947 ಆಗಸ್ಟ್ 15ರವರೆಗೆ ವರೆಗಿನ ಎಲ್ಲ ಕಾಯ್ದೆಗಳನ್ನು ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಅಧ್ಯಯನ ದೃಷ್ಟಿಯಿಂದ ಅವುಗಳನ್ನು 2 ಭಾಗಗಳಾಗಿ ವಿಂಗಡಿಸೋಣ. ಮೊದಲನೇದಾಗಿ ಈಸ್ಟ್ ಇಂಡಿಯಾ ಕಂಪನಿ ಕಾಯ್ದೆಗಳು 1773ರಿಂದ 1858. ಎರಡನೇದು ಭಾರತ ಸರ್ಕಾರದ ಕಾಯ್ದೆಗಳು 1850. ಈಸ್ಟ್ ಇಂಡಿಯಾ ಕಂಪನಿ ಕಾಯ್ದೆಗಳಲ್ಲಿ ಯಾವುದ್ಯಾವ್ದು ಬರುತ್ತೆ ಅನ್ನೋದನ್ನು ಗಮನಿಸೋದಾದರೆ, ಮೊದಲನೇದು ರೆಗ್ಯುಲೇಟಿಂಗ್ ಕಾಯ್ದೆ 1773. ಹೆಸರೇ ಹೇಳುವ ಹಾಗೆ ರೆಗ್ಯುಲೇಷನ್, ನಿಯಂತ್ರಣಗಳು, ಅಂದರೆ ಭಾರತದಲ್ಲಿರುವಂತಹ ಆಡಳಿತವನ್ನು ನಿಯಂತ್ರಿಸೋದಕ್ಕಾಗಿ ಮತ್ತು ಭಾರತದಲ್ಲಿ ಆಡಳಿತವನ್ನು ನಿಯಂತ್ರಿಸೋದಕ್ಕಾಗಿ ಇದ್ದಂತಹ ಸಂಸ್ಥೆ ಈಸ್ಟ್ ಇಂಡಿಯಾ ಕಂಪನಿಯನ್ನು ನಿಯಂತ್ರಿಸೋದಕ್ಕಾಗಿ ಈ ರೆಗ್ಯುಲೇಟಿಂಗ್ ಆ್ಯಕ್ಟನ್ನು 1773ರಲ್ಲಿ ಜಾರಿಗೆ ತರಲಾಗುತ್ತೆ. ಇದರಲ್ಲಿ ಯಾವ ಬದಲಾವಣೆಗಳನ್ನು ಮಾಡ್ತಾರೆ, ಯಾವುದಕ್ಕೆ ಅವಕಾಶವನ್ನು ಕೊಡುತ್ತೆ ಅನ್ನೋದನ್ನು ನಾವು ಗಮನಿಸೋದಾದರೆ, ಮೊದಲನೇದಾಗಿ ಈಸ್ಟ್ ಇಂಡಿಯಾ ಕಂಪನಿಗೆ ರಾಜಕೀಯ ಮತ್ತು ಆಡಳಿತ ಕಾರ್ಯಗಳನ್ನು ನೀಡಿತು. ಇದು ಕೇವಲ ವ್ಯಾಪಾರ ಸಂಸ್ಥೆಯಾಗಿತ್ತು ಈಸ್ಟ್ ಇಂಡಿಯಾ ಕಂಪನಿ. ಆದರೆ ಭಾರತದಲ್ಲಿ ರಾಜಕೀಯ ಅಧಿಕಾರ ಬ್ರಿಟಿಷರಿಗೆ ಯಾವಾಗ ಸಿಗುತ್ತಾ ಹೋಯ್ತೋ ಅಲ್ಲಿ ಒಂದು ಆಡಳಿತ ಸಂಸ್ಥೆ ಬೇಕಾಯಿತು, ಅವ್ರಿಗೆ ನಿಯಂತ್ರಣ ಸಂಸ್ಥೆ ಬೇಕಾಯಿತು. ಹಾಗಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಏನು ಮಾಡಿದ್ರು ಅಂದರೆ ಅವರಿಗೆ ಆಡಳಿತಾತ್ಮಕ ಮತ್ತು ರಾಜಕೀಯ ಕಾರ್ಯಗಳನ್ನು ಜೊತೆಗೆ
ಒದಗಿಸಿಯನ್ನು ಕೊಟ್ಟರು. ಎರಡನೇದಾಗಿ ಸಾಕಷ್ಟು ರೀತಿಯಾದಂತಹ ಸಮಸ್ಯೆಗಳು ಉಂಟಾಯಿತು, ವಿವಾದಗಳು ಉಂಟಾಯಿತು. ಹಲವಾರು ರಾಜರುಗಳ ನಡುವೆ ಈ ಜಗಳಗಳಿರ್ಬೋದು ಅಥವಾ ಆಡಳಿತ ಸಂಬಂಧಿಯಂತಹ ಕಲಹಗಳಿರೋದು ಸ್ಟಾರ್ಟ್ ಆಯಿತು. ಇವುಗಳನ್ನು ನಿವಾರಿಸೋದಕ್ಕೆ ಏನು ಮಾಡಿದ್ರು, ಕಲ್ಕತ್ತಾದಲ್ಲಿ, ಬಂಗಾಳ ರಾಜ್ಯದ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟನ್ನು ಸ್ಥಾಪನೆ ಮಾಡ್ತಾರೆ. ಈ ಸುಪ್ರೀಂ ಕೋರ್ಟ್ ಕೆಲಸ ಏನಾಗಿತ್ತು, ಇವುಗಳ ಕಲಹಗಳನ್ನು ಬಗೆಹರಿಸ್ತಾ ಇರುವುದು ಆಗಿತ್ತು. ಕೊಡಲಾಗುತ್ತೆ. ಬಂಗಾಳದ ಗವರ್ನರನ್ನು ಗವರ್ನರ್ ಜನರಲ್ ಅಂತ ಕರೆಯಲಾಗುತ್ತೆ. ಅವನಿಗೆ ಮದ್ರಾಸ್ ಮತ್ತು ಬಾಂಬೆ ಪ್ರಾಂತ್ಯಗಳನ್ನು ನೀಡಲಾಗುತ್ತೆ ಅವುಗಳ ಮೇಲೆ ನಿಯಂತ್ರಣವನ್ನು ಹೊಂದೋದಕ್ಕಾಗಿ. ಸೊ ಇಷ್ಟು ಬದಲಾವಣೆಗಳನ್ನು, ಅವಕಾಶಗಳನ್ನು 1773ರ ರೆಗ್ಯುಲೇಟಿಂಗ್ ಕಾಯ್ದೆ ನೀಡುತ್ತೆ. ಎರಡನೇ ಕಾಯ್ದೆ ಕ್ವಿಟ್ ಇಂಡಿಯಾ ಕಾಯ್ದೆ 1784. ಇದರಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದನ್ನ ಗಮನಿಸೋಣ. ಈಸ್ಟ್ ಇಂಡಿಯಾ ಕಂಪನಿಯ ರಾಜಕೀಯ ಮತ್ತು ವಾಣಿಜ್ಯ ಕಾರ್ಯಗಳನ್ನು ಬೇರ್ಪಡಿಸಲಾಯಿತು. ಯಾಕಂದರೆ ಈಸ್ಟ್ ಇಂಡಿಯಾ ಕಂಪನಿಯ ಮುಖ್ಯ ಉದ್ದೇಶನೇ ವ್ಯಾಪಾರವನ್ನು ಮಾಡೋದಾಗಿತ್ತು. ಸೊ ಭಾರತದಲ್ಲಿರುವ ರಾಜಕೀಯ ತಿಕ್ಕಾಟಗಳು, ಗಲಾಟೆಗಳು, ರಾಜರ ವಿರುದ್ಧಂತಹ ಈ ಸಂಘರ್ಷಗಳನ್ನು ಯೂಸ್ ಬಳಸ್ಕೊಂಡಂಥ ಬ್ರಿಟಿಷರು ಏನು ಮಾಡಿದ್ರು, ಈಸ್ಟ್ ಇಂಡಿಯಾ ಕಂಪನಿಗೆ 1773 ರಾಜಕೀಯ ಮತ್ತು ಆಡಳಿತಾತ್ಮಕ ಕಾರ್ಯಗಳನ್ನು ಒದಗಿಸ್ಕೊಟ್ರು. ಆದರೆ ಅದು ಸಕ್ಷಮವಾಗಿತ್ತಾ ಅಂತಂದರೆ ಇಲ್ಲ. ಹಾಗಾಗಿ ಏನು ಮಾಡಿದ್ರು, ರಾಜಕೀಯ ಮತ್ತು ವಾಣಿಜ್ಯ ಕಾರ್ಯಗಳನ್ನು ಬೇರೆ ಬೇರೆ ಮಾಡಿ ಬೇರೆ ಬೇರೆ ವಿಭಾಗಗಳಿಗೆ ಒದಗಿಸಿಯನ್ನು ಕೊಡಲಾಗುತ್ತೆ. ಎರಡನೇದಾಗಿ ದ್ವಿಮುಖ ಸರ್ಕಾರವನ್ನು ಸ್ಥಾಪನೆ ಮಾಡ್ತಾರೆ. ಅಂದರೆ ಒಂದೇ ಸರ್ಕಾರದ ಅಡಿ ಎಲ್ಲ ಕಾರ್ಯಗಳನ್ನು ತರೋದ್ರಿಂದ ಏನಾಗುತ್ತೆ, ಪ್ರಾಬ್ಲಮ್ಸ್ ಆಗುತ್ತೆ, ಸಮಸ್ಯೆಗಳು ಬರ್ತವೆ. ಹಾಗಾಗಿ ದ್ವಿಮುಖ ಸರ್ಕಾರ, ಪ್ರಾಂತ್ಯಕ್ಕೆ ಒಂದು ಸರ್ಕಾರ, ಕೇಂದ್ರಕ್ಕೆ ಒಂದು ಸರ್ಕಾರ ಅನ್ನೋದನ್ನು ಮಾಡೋದ್ರಿಂದ ಏನಾಗುತ್ತೆ, ಅಧಿಕಾರ ವಿಭಜನೆ ಆಗುತ್ತೆ, ಕೆಲಸಗಳನ್ನು ಮಾಡೋದು, ಕಾರ್ಯಗಳನ್ನು ಮಾಡೋದು ಸುಲಭ ಆಗುತ್ತೆ ಅನ್ನೋ ಉದ್ದೇಶದಿಂದ. ಮೂರನೇದು, ಭಾರತದ ಪ್ರದೇಶಗಳನ್ನು ಬ್ರಿಟಿಷರ ಸ್ವಾಮ್ಯಕ್ಕೆ ಒಳಪಟ್ಟ ಪ್ರದೇಶಗಳೆಂದು ಘೋಷಣೆ ಮಾಡ್ತಾರೆ. ಸೊ ಈ ಮೊದಲು ಏನಿತ್ತು, ಹಲವಾರು ರಾಜಮನೆತನಗಳು ಆಳ್ತಾ ಇತ್ತು ರಾಜ್ಯಗಳನ್ನು. ಸೊ ಒಂದು ನಿಯಂತ್ರಣ ಅಡಿ ಬರಲಿಲ್ಲ ಭಾರತ. ಹಾಗಾಗಿ ಏನು ಮಾಡಿದ್ರು, ಇವರು ಯಾವ್ಯಾವ ಕೆಲವೊಂದು ಕಡೆ ರಾಜರುಗಳನ್ನ ತಮ್ಮ ನಿಯಂತ್ರಣದಲ್ಲಿಟ್ಟು ಅಲ್ಲಿ ಆಳ್ವಿಕೆ ಮಾಡಿಸ್ತಾ ಇದ್ರು. ಕೆಲವೊಂದು ಕಡೆ ಅಧಿಕಾರಿಗಳು, ಕಮಿಷನರ್ಗಳ ಆಳ್ವಿಕೆ ಇತ್ತು. ಸೊ ಇವನ್ನೆಲ್ಲ ಒಟ್ಟಾಗಿ ಏನು ಮಾಡಿದ್ರು, ಎಲ್ಲ ಪ್ರದೇಶಗಳನ್ನು ಒಟ್ಟುಗೂಡಿಸಿ ಬ್ರಿಟಿಷರ ಅಧಿಕಾರಕ್ಕೆ ಒಳಪಟ್ಟ ಪ್ರದೇಶಗಳು ಅಂತ ಘೋಷಣೆ ಮಾಡ್ತಾರೆ ಕ್ವಿಟ್ ಇಂಡಿಯಾ ಕಾಯ್ದೆಯಲ್ಲಿ. ಮೂರನೇ ಕಾಯ್ದೆ 1786ರ ಕಾಯ್ದೆ. ಸೊ ಒಂದೇನು ಮಾಡಿದ್ರು, ಮೊದಲನೇ 1773ರ ಕಾಯ್ದೆಯಲ್ಲಿ ಅಧಿಕಾರಗಳನ್ನು ಕೊಟ್ಟರು ಈಸ್ಟ್ ಇಂಡಿಯಾ ಕಂಪನಿಗೆ, ಯಾವುದಾದ್ರು ರಾಜಕೀಯ ಆಡಳಿತಾತ್ಮಕ ಕಾರ್ಯಗಳನ್ನು ಮಾಡುವಂಥ. ಎರಡನೇದ್ರಲ್ಲಿ ಏನು ಮಾಡಿದ್ರು, ವಾಣಿಜ್ಯ ಕಾರ್ಯಗಳು, ರಾಜಕೀಯ ಕಾರ್ಯಗಳನ್ನು ಬೇರ್ಪಡಿಸಿದ್ರು, ದ್ವಿಮುಖ ಸರ್ಕಾರವನ್ನು ತೆಗೆದುಕೊಂಡ್ಬಂದ್ರು. ಎಲ್ಲ ಪ್ರಾಂತ್ಯಗಳು ಬ್ರಿಟಿಷರಿಗೆ ಒಳಪಟ್ಟಿವೆ ಅಂತಂದರೆ ಅವುಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಒಂದು ಸೈನ್ಯ ಬೇಕಾ, ಸೈನ್ಯದ ಒಂದು ಸೇನಾಪಡೆಯ ಮುಖ್ಯಸ್ಥ ಬೇಕು. ಯಾರಾದರೂ ಅದನ್ನು ಒಪ್ಕೊಳ್ಳಿಲ್ಲ ಅಂತಂದರೆ ಅವರನ್ನು ಹತ್ತಿಕ್ಕೋದಕ್ಕೆ, ಅವರನ್ನ ನಿಯಂತ್ರಣದಲ್ಲಿಡೋಕ್ಕೆ ಮತ್ತು ಬ್ರಿಟಿಷರ ಪ್ರಭುತ್ವವನ್ನು ಮುಂದುವರಿಸ್ಕೊಂಡು ಹೋಗೋಕ್ಕೆ ಅಧಿಕಾರ ಬೇಕಲ್ಲ, ಸೈನ್ಯದ ಅಧಿಕಾರ ಬೇಕಲ್ಲ. ಹಾಗಾಗಿ ಏನು ಮಾಡಿದ್ರು, 1786ರ ಕಾಯ್ದೆಯಲ್ಲಿ ಭಾರತದ ಗವರ್ನರ್ ಜನರಲ್ ಅಂತ ಏನು ಘೋಷಣೆ ಮಾಡಿದ್ರಲ್ಲ, ಅವನಿಗೆ ಸೇನಾಪಡೆಗಳನ್ನು ನೀಡಿ ಎಲ್ಲ ಸೇನೆಗಳನ್ನು ಕೊಟ್ಟು ಅವನನ್ನು ಸೇನಾ ಮುಖ್ಯಸ್ಥನನ್ನಾಗಿ ಮಾಡ್ತಾರೆ. ಮತ್ತು ಅವನು ಯುದ್ಧ ಮಾಡುವ ಅಥವಾ ಶಾಂತಿಯನ್ನು ಘೋಷಿಸುವ ಅಧಿಕಾರವನ್ನು ಕೂಡ ಅವನಿಗೆ ಕೊಡ್ತಾರೆ. ಇದರಿಂದ ಏನಾಯಿತು, ಎಲ್ಲ ಅಧಿಕಾರಗಳು ಗವರ್ನರ್ ಜನರಲ್ ಅಡಿ ಬಂತು. ಅವನು ಸೈನ್ಯ ಅಧಿಕಾರವನ್ನು ಹೊಂದಿದ್ದ, ಯುದ್ಧ ಮಾಡುವ ಅಧಿಕಾರವನ್ನು ಹೊಂದಿದ್ದ. ಹಾಗಾಗಿ ಯಾರಾದರೂ ಬ್ರಿಟಿಷರ ಸರ್ಕಾರವನ್ನು ಒಪ್ಕೊಳ್ಳಿಲ್ಲ ಅಂದರೆ ಅವರನ್ನು ದಮನ ಮಾಡುವ ಕೆಲಸ ಕೂಡ ಇದರಲ್ಲಿ ಮಾಡಲಾಯಿತು. ನಂತರ ನಾಲ್ಕನೇದು ಚಾರ್ಟರ್ ಕಾಯ್ದೆ 1793. ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ವ್ಯಾಪಾರಕ್ಕಾಗಿ ಬಂದಿತ್ತು ಅಂತ ಈಗಾಗಲೇ ನಿಮ್ಗೆ ಗೊತ್ತಾಗಿದೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅನುಮತಿ ಮುಗಿದೋಯ್ತು, ಅಂದರೆ ಅವರ ಲೈಸೆನ್ಸು ರದ್ದಾಯಿತು. ಸೊ ಅದನ್ನು ಮುಂದುವರಿಸೋದಕ್ಕೆ, ಇನ್ನೊಂದು 20 ವರ್ಷಗಳ ಕಾಲ ಮುಂದುವರಿಸೋದಕ್ಕೆ ಈ ಚಾರ್ಟರ್ ಕಾಯ್ದೆಯ ಮೂಲಕ ಅವಕಾಶವನ್ನು ಮಾಡಿಕೊಡಲಾಯಿತು. ನಂತರ ಚಾರ್ಟರ್ ಕಾಯ್ದೆ 1833.
ಬ್ರಿಟಿಷ್ ಭಾರತದಲ್ಲಿ ಆಡಳಿತದ ಕೇಂದ್ರೀಕರಣದ ಅಂತಿಮ ಕಾಯ್ದೆ ಇದಾಗಿದೆ. ಅಂದರೆ ಎಲ್ಲ ಬ್ರಿಟಿಷರೇ ನಿಯಂತ್ರಣ ಮಾಡ್ತಕ್ಕಂಥದ್ದು. ಏನು ಬಂಗಾಳದಲ್ಲಿ ಗವರ್ನರ್ ಜನರಲ್ನ ಮಾಡಿದ್ರು, ಅವನೇ ಅಲ್ಲಿಂದ ಎಲ್ಲ ಪ್ರದೇಶಗಳನ್ನು ನಿಯಂತ್ರಿಸ್ತಾ ಇದ್ದ. ಸೊ ಹಾಗೆ ನಿಯಂತ್ರಣ ಮಾಡತಕ್ಕಂತಹ ಕಟ್ಟಕಡೆಯ ಕಾಯ್ದೆ ಇದಾಗಿದೆ ಅಂತ ಹೇಳ್ಬೋದು. ಎರಡನೇದಾಗಿ, ಈ ಬಂಗಾಳದ ಗವರ್ನರ್ ಇದ್ನಲ್ಲ, ಅವನನ್ನು ಭಾರತದ ಗವರ್ನರ್ ಜನರಲ್ ಆಗಿ ನೇಮಕ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಭಾರತದ ಎಲ್ಲ ಪ್ರದೇಶಗಳು ಇವನ ಅಡಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಅದಾದ ನಂತರ ಮೂರನೇದಾಗಿ, ಈಸ್ಟ್ ಇಂಡಿಯಾ ಕಂಪನಿಯ ವಾಣಿಜ್ಯ ಕಾರ್ಯಗಳನ್ನು ಕೈಬಿಟ್ಟು ಅದನ್ನು ಆಡಳಿತಾತ್ಮಕ ಸಂಸ್ಥೆಗಳನ್ನಾಗಿ ಮಾಡಲಾಯಿತು. ಅಂದರೆ ಮೂಲ ಉದ್ದೇಶ ಏನಿತ್ತು, ವ್ಯಾಪಾರಕ್ಕಾಗಿ ಕೆಲಸ ಮಾಡ್ತಕ್ಕಂಥದ್ದು, ಅದನ್ನೇ ಕೈಬಿಟ್ಬಿಟ್ಟು ಆಡಳಿತಾತ್ಮಕ ಕಾರ್ಯಗಳನ್ನು ನಿರ್ವಹಿಸುವಂತೆ ಅದನ್ನು ನೋಡ್ಕೊಳ್ಳಲಾಯಿತು. ಆರನೇ ಕಾಯ್ದೆ 1853ರ ಚಾರ್ಟರ್ ಕಾಯ್ದೆ. ಇಲ್ಲಿ ಇವತ್ತಿಗೆ ಏನಾಗಿತ್ತು ಅಂತಂದರೆ, ಈ ಹೊತ್ತಿಗಾಗಲೇ ಭಾರತದಲ್ಲಿ ಬ್ರಿಟಿಷರು ಎಲ್ಲ ಅಧಿಕಾರವನ್ನು ಇಟ್ಕೊಂಡು, ರಾಜಮನೆತನಗಳನ್ನ ತಮ್ಮ ನಿಯಂತ್ರಣ ಇಟ್ಕೊಂಡು ಆಳ್ವಿಕೆಯನ್ನು ಮಾಡ್ತಾ ಮುಂದುವರ್ಸ್ಕೊಳ್ತಾ ಹೋದರು. ಆದರೆ ಭಾರತೀಯರು ಬ್ರಿಟಿಷರಿಗೆ ಸಪೋರ್ಟನ್ನು ಮಾಡಲಿಲ್ಲ. ಯಾಕಂದರೆ ಬ್ರಿಟಿಷರು ಎಷ್ಟು ದಿನ ಕಾಲ ಭಾರತೀಯರನ್ನು ಆಡಳಿತದಿಂದ ಹೊರಗಿಟ್ಟು ಆಡಳಿತ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಲವಾರು ಭಾರತೀಯರು ಅದನ್ನ ಪ್ರೊಟೆಸ್ಟ್ ಮಾಡ್ತಾರೆ. ಇನ್ನು ಹಲವಾರು ಏನು ಅನ್ನುವಂತಹ ಒಂದು ಬೇಡಿಕೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಭಾರತೀಯರಿಗೂ ಅವಕಾಶವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾಯ್ದೆಯಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಅನ್ನು ಭಾರತದಲ್ಲಿ ಸ್ಥಾಪನೆ ಮಾಡಿ ಸಂಸದೀಯ ಪದ್ಧತಿಯನ್ನು ಮೊಟ್ಟ ಮೊದಲ ಬಾರಿಗೆ ಆರಂಭ ಮಾಡಲಾಗುತ್ತೆ, ಭಾರತೀಯರಿಗೆ ಅವಕಾಶವನ್ನು ಕೊಡೋದಕ್ಕೆ. ಎರಡನೇದಾಗಿ, ಸರ್ಕಾರ ವಿವಿಧ ಸೇವೆಗಳಿರ್ತವೆ, ಕಲೆಕ್ಟರಿಂದ ಹಿಡಿದು ತಹಸೀಲ್ದಾರು, ಪೊಲೀಸು, ಎಲ್ಲ ಒಂದು ರೀತಿಯ ವ್ಯವಸ್ಥೆ ಇದು, ಆಡಳಿತವನ್ನು ನಡೆಸ್ತಕ್ಕಂಥ ವ್ಯವಸ್ಥೆ. ಇದರಲ್ಲಿ ಯಾವುದರಲ್ಲೂ ಕೂಡ ಉನ್ನತ ಹುದ್ದೆಗಳಲ್ಲಿ ಯಾರಿಗೂ ಭಾರತೀಯರಿಗೆ ಅವಕಾಶವನ್ನು ಕೊಟ್ಟಿರೋದಿಲ್ಲ. ಅವರು ಪರೀಕ್ಷೆಯನ್ನೇ ಬರೆಯೋಕ್ಕೆ ಅವಕಾಶವನ್ನು ಕೊಟ್ಟಿರೋಲ್ಲ. ಸೊ ಹಾಗಾಗಿ ಈ ಕಾಯ್ದೆ ಮೂಲಕ ಏನು ಮಾಡಲಾಗುತ್ತೆ, ಸರ್ಕಾರಿ ಸೇವೆಗಳಿಗೆ ಮುಕ್ತವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಸೇರೋದಕ್ಕೆ ಭಾರತೀಯರಿಗೂ ಕೂಡ ಅವಕಾಶವನ್ನು ಕಲ್ಪಿಸಲಾಗತ್ತೆ. ಯಾಕಂದರೆ ಅವ್ರಿಗೂ ಕೂಡ ಭಾರತ ನಮ್ಮದು, ಈ ಸರ್ಕಾರ ನಮ್ಮದು ಅನ್ನೋ ಭಾವನೆ ಬರಲಿ ಅನ್ನೋ ಉದ್ದೇಶದಿಂದ ಏನು ಮಾಡ್ತಾರೆ, ಅವಕಾಶಗಳನ್ನು ಒದಗಿಸಿಕೊಡ್ತಾರೆ. ಸೊ ಇದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕಾಯ್ದೆಗಳನ್ನು ನಾವು ಇಲ್ಲಿವರೆಗೂ ತಿಳ್ಕೊಬೋದು. ಇನ್ನು ಎರಡನೇ ಹಂತದಲ್ಲಿ ತೆಗೆದುಕೊಂಡ್ಬಂದರೆ ಭಾರತ ಸರ್ಕಾರದ ಕಾಯ್ದೆಗಳು. ಸೊ 1857ರಲ್ಲಿ ಏನಾಗುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತಾಗಿದೆ. ಇತಿಹಾಸದಲ್ಲಿ ನೀವು ಓದಿರ್ತೀರ. 1857ರ ವರ್ಷ ಒಂದು ಅತ್ಯಂತ ಪ್ರಮುಖವಾದ ವರ್ಷ ಭಾರತದ ಸ್ವತಂತ್ರ ಇತಿಹಾಸದಲ್ಲಿ. ಅದನ್ನು ನಾವು ಭಾರತದ ಸ್ವತಂತ್ರ ಸಂಗ್ರಾಮ ಅಂತ ಕರಿತೀವಿ, ಸಿಪಾಯಿ ದಂಗೆ ಅಂತ ಕೂಡ ಕರೀತಾರೆ. ಸೊ ಭಾರತದಲ್ಲಿ ನಮ್ಮದೇ ಆದಂಥ ಸ್ವತಂತ್ರ ಬೇಕು ಅನ್ನೋ ಉದ್ದೇಶದಿಂದ ಮಾಡಿದ ಮೊಟ್ಟ ಮೊದಲ ಸಂಘಟಿತ ಪ್ರಯತ್ನ ಅದೇನಿದ್ರೆ ಅದು ಭಾರತದ ಸ್ವತಂತ್ರ ಸಂಗ್ರಾಮ 1857. ಸೊ ಅದರಲ್ಲಿ ಹಲವಾರು ರಾಜ್ಯಗಳು, ಝಾನ್ಸಿ ರಾಣಿ ಇರ್ಬೋದು, ನಾನಾ ಸಾಹೇಬ್ ಇರ್ಬೋದು, ಬಹದ್ದೂರ್ ಶಾ ಜಫರ್ ಇರ್ಬೋದು, ಹಲವಾರು ಜನ ಭಾರತಕ್ಕೆ ಸ್ವತಂತ್ರ ನಾವು ಭಾರತದಲ್ಲಿ ಆಡಳಿತವನ್ನು ಮುಂದುವರಿಸೋದಕ್ಕೆ ಆಗೋದಿಲ್ಲ ಅನ್ನೋ ಉದ್ದೇಶದಿಂದ ಏನು ಮಾಡ್ತಾರೆ, 1858ರಲ್ಲಿ ಭಾರತ ಸರ್ಕಾರದ ಕಾಯ್ದೆಯನ್ನು ಜಾರಿಗೆ ತರಲಾಗುತ್ತೆ. ಆ ಕಾಯ್ದೆ ಏನೇನು ಅವಕಾಶ ಮಾಡಿಕೊಡುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋದಾದರೆ, ಒಂದನೇದಾಗಿ ಭಾರತದಲ್ಲಿದ್ದಂತಹ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ರದ್ದುಗೊಳಿಸಿ ಬ್ರಿಟನ್ ರಾಣಿಯ ನೇರ ಆಳ್ವಿಕೆಯನ್ನು ಆರಂಭ ಮಾಡಲಾಗುತ್ತೆ. ಅಂದರೆ ಬ್ರಿಟನ್ ಸರ್ಕಾರದ ನೇರ ಆಳ್ವಿಕೆ 1858ರಿಂದ ಆರಂಭವಾಗುತ್ತೆ. ಎರಡನೇದಾಗಿ, ಭಾರತದ ಗವರ್ನರ್ ಜನರಲ್ ಅಂತ ಏನು ಹುದ್ದೆಯನ್ನು ಸೃಷ್ಟಿ ಮಾಡಿದ್ರೋ ಅದನ್ನು ಬದಲಾಯಿಸಿ ಭಾರತದ ವೈಸ್ರಾಯ್ ಎಂದು ಬದಲಾವಣೆಯನ್ನು ಮಾಡ್ತಾರೆ. ಮೂರನೇದಾಗಿ, ಭಾರತದ ರಾಜ್ಯ ಕಾರ್ಯದರ್ಶಿ ಎಂಬ ಹೊಸ ಹುದ್ದೆಯನ್ನು ಸ್ಥಾಪನೆ ಮಾಡ್ತಾರೆ. ಇವರು ಭಾರತ ಮತ್ತು ಬ್ರಿಟನ್ ಸರ್ಕಾರದ ನಡುವೆ ಮಧ್ಯವರ್ತಿಯಾಗಿರ್ತಾರೆ. ಭಾರತದ ಆಡಳಿತವನ್ನು ಹೇಗೆ ನಡೀತಾ ಇದೆ ಅನ್ನೋದನ್ನ ಬ್ರಿಟನ್ ಸರ್ಕಾರಕ್ಕೆ ಹೋಗಿ ತಲುಪಿಸುವಂಥ ಕೆಲಸ ಇವರ ಪ್ರಮುಖ ಜವಾಬ್ದಾರಿಯಾಗಿರುತ್ತೆ. ಉದಾಹರಣೆ ತಿಳ್ಕೊಂಡ್ರೆ, ಭಾರತ ರಾಜ್ಯ ಕಾರ್ಯದರ್ಶಿ ಸೇಮ್ ಈಗಿನ ಭಾರತದ ರಾಷ್ಟ್ರಪತಿಗಳ ಹಾಗೆ, ಭಾರತದ ವೈಸ್ರಾಯ್ ಏನಿದ್ದಾರೆ ಅವರು ಸೇಮ್ ಪ್ರಧಾನಮಂತ್ರಿಗಳ ಹಾಗೆ ಕೆಲಸವನ್ನು ಮಾಡಬೇಕಾಗುತ್ತೆ. ಅದಾದ ನಂತರ ಭಾರತ
ಕೌನ್ಸಿಲ್ ಕಾಯ್ದೆ 1861. 1861 ಭಾರತ ಕೌನ್ಸಿಲ್ ಕಾಯ್ದೆ ಏನು ಹೇಳುತ್ತೆ ಅನ್ನೋದಾದರೆ, ಈಗಾಗಲೇ ಭಾರತೀಯರು ಬ್ರಿಟಿಷರ್ ಸರ್ಕಾರವನ್ನು ವಿರೋಧಿಸಿ 1857 ದಂಗೆಯಲ್ಲಿ ಭಾಗವಹಿಸಿರ್ತಾರೆ. ಸೊ ಅದು ಬ್ರಿಟನ್ ಸರ್ಕಾರ ಕೂಡ ಗೊತ್ತಿರುತ್ತೆ. ನಾವು ಹೀಗೆ ಹೋದರೆ ಇನ್ನು ಸ್ವಲ್ಪ ದಿನದಲ್ಲೇ ನಾವು ಭಾರತವನ್ನು ಬಿಟ್ಟು ಬರಬೇಕಾಗುತ್ತೆ. ಸಾಧ್ಯ ಆಗೋದಿಲ್ಲ, ಸಂಪೂರ್ಣವಾಗಿ ಅವರ ನಿಯಂತ್ರಣ ಮಾಡೋಕ್ಕಾಗಲ್ಲ ಅಂತ ರೀತಿ ಏನು ಮಾಡ್ತಾರೆ, ಭಾರತ ಕೌನ್ಸಿಲ್ ಕಾಯ್ದೆಯಡಿ ಭಾರತೀಯರಿಗೆ ಆಡಳಿತದಲ್ಲಿ ಭಾಗವಹಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಆ ಮೂಲಕ ಆಡಳಿತ ವಿಕೇಂದ್ರೀಕರಣಕ್ಕೆ ಈ ಕಾಯ್ದೆ ಸಹಾಯಕ ಆಗುತ್ತೆ ಅಂತ ನಾವು ಹೇಳ್ಬೋದು. ಅದಾದ ನಂತರ ಭಾರತದ ಕೌನ್ಸಿಲ್ ಕಾಯ್ದೆ 1892. ಈ ಸೆಷನ್ನಲ್ಲಿ ನಾವು ಅಧ್ಯಯನ ಮಾಡುವ ಕಟ್ಟಕಡೆಯ ಕಾಯ್ದೆ ಅಂತಂದರೆ ಅದು ಭಾರತದ ಕೌನ್ಸಿಲ್ ಕಾಯ್ದೆ 1892. ಸೊ ಭಾರತದಲ್ಲಿ ಚುನಾವಣೆ ಪದ್ಧತಿಯನ್ನು ಇದು ಆರಂಭ ಮಾಡುತ್ತೆ. ಅಲ್ಲಿವರೆಗೂ ಏನು ಮಾಡ್ತಾಯಿದ್ರು, ಬ್ರಿಟಿಷರು ತಮಗೆ ಬೇಕಾದಂಥ ಅಧಿಕಾರಿಗಳನ್ನು ನೇಮಕ ಮಾಡ್ತಿದ್ರು. ಅವ್ರು ಗವರ್ನರ್ ಆಗಿರ್ಬೋದು, ಗವರ್ನರ್ ಜನರಲ್ ಆಗಿರ್ಬೋದು, ಅಥವಾ ಭಾರತೀಯರ ಯಾವ ಒಬ್ಬ ಸದಸ್ಯನನ್ನು ನೇಮಕ ಮಾಡೋದು, ಅಥವಾ ಭಾರತೀಯರ ಯಾವುದಾದ್ರೂ ಒಬ್ಬ ರಾಜನನ್ನು ನೇಮಕ ಮಾಡೋದು ಮಾಡ್ತಾಯಿದ್ರು ನಾಮಕರಣದ ಮೂಲಕ. ಅಲ್ಲಿ ಚುನಾವಣೆಗೆ ಅವಕಾಶ ಇರಲಿಲ್ಲ. ಆದರೆ 1892 ಕೌನ್ಸಿಲ್ ಕಾಯ್ದೆಯಲ್ಲಿ ಏನಾಗುತ್ತೆ, ಚುನಾವಣಾ ಪದ್ಧತಿಯನ್ನು ಆರಂಭ ಮಾಡಲಾಗುತ್ತೆ. ಅದಾದ ನಂತರ ಆಯವ್ಯಯ ಪಟ್ಟಿ ಅಂದರೆ ಬಜೆಟ್ ಡಿಸ್ಕಷನ್ ಮಾಡೋದಕ್ಕೂ ಕೂಡ ಈ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಆಯ್ಕೆಯಾಗಿ ಹೋಗಿರ್ತಾರಲ್ಲ ಅಂತಹ ಸದಸ್ಯರಿಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಇಷ್ಟು ಕಾಯ್ದೆಗಳು ಭಾರತದಲ್ಲಿ ಸಂವಿಧಾನಾತ್ಮಕತೆ ಅಡಿಪಾಯವನ್ನು ರೂಪಿಸೋದಕ್ಕೆ ಸಾಧ್ಯ ಆಗುತ್ತೆ. ಈ ಎಲ್ಲ ಕಾಯ್ದೆಗಳ ಅನುಕೂಲದಿಂದ ನಾವೇನು ಮಾಡ್ತೀವಿ, ಭಾರತದಲ್ಲಿ ಮುಂದೆ ನಮ್ಮದೇ ಆದ ಸಂವಿಧಾನವನ್ನು ರಚಿಸ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಡ್ತವೆ ಈ ಕಾಯ್ದೆಗಳು. ಇದರ ಲಾಭವನ್ನು ಅನುಸರಿಸಿ ನಾವು ಭಾರತದಲ್ಲಿ ಸಂವಿಧಾನವನ್ನು ಜಾರಿಗೆ ತರೋದಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತಾ ಈ ಸೆಷನನ್ನು ನಾನು ಇಲ್ಲಿಗೆ ಮುಗಿಸ್ತೇನೆ. ಇನ್ನು ಮುಂದಿನ ಸೆಷನಲ್ಲಿ ನಾವು ಭೇಟಿಯನ್ನು ಮಾಡೋಣ.